ನಮಸ್ಕಾರ ವೀಕ್ಷಕರೇ, ನಾವೀಗ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದ SND ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಬಂದಿದ್ದೀವಿ. ಈ ಸಂಸ್ಥೆಯ ಅಧ್ಯಕ್ಷರಾದಂಥ MS ಕೊಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಅತ್ಯುನ್ನತ ಮಟ್ಟದಲ್ಲಿ ಬೆಳೆದಿದೆ. ಈ ಸಂಸ್ಥೆಯಲ್ಲಿ ಇದೇ ಮಾರ್ಚ್ 15ರಂದು ಚನ್ನಬಸವಶ್ರೀ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ, ಅಂದ್ರೆ ಸ್ಕಾಲರ್ಶಿಪ್ ರೂಪದಲ್ಲಿ ಬಹುಮಾನವನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಚನ್ನಬಸವ ಶ್ರೀ ಎಜುಕೇಷನ್ ರೂರಲ್ ಕಲ್ಚರಲ್ ಸೊಸೈಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ SND ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಪ್ರೌಢಶಾಲೆಯು ವಿದ್ಯಾರ್ಥಿಗಳಿಗಾಗಿ ಭರ್ಜರಿ ಸಿಹಿಸುದ್ದಿ ನೀಡಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಬರೋಬ್ಬರಿ 5 ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಯೋಜನೆಯನ್ನು ಸಂಸ್ಥೆ ಪ್ರಕಟಿಸಿದೆ. ಈ ಕುರಿತು ಸಂಸ್ಥೆಯ ಅಧ್ಯಕ್ಷರಾದ MS ಕೊಪ್ಪ ಅವರು ಜನರ ಕೂಗು ಸುದ್ದಿ ವಾಹಿನಿಯೊಂದಿಗೆ ವಿಶೇಷ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದು 3ನೇ ವರ್ಷದ ಒಂದು ಪರೀಕ್ಷೆ, ಸ್ಕಾಲರ್ಶಿಪ್ ಪರೀಕ್ಷೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಈ ಸಲ 10ನೇ ಕ್ಲಾಸಿಗೆ ಬಂದಿದ್ದಾರೆ. ಇದೇ ವರ್ಷ 10ನೇ ತರಗತಿ ಬ್ಯಾಚ್ ನಮ್ದು ಹೊರಗಡೆ ಹೋಗುತ್ತೆ. ಮತ್ತೆ ಹೋದ ವರ್ಷ ನಾವು ಮತ್ತೆ 5ನೇ ಕ್ಲಾಸು ಮತ್ತು 8ನೇ ಕ್ಲಾಸ್ ತಗೊಂಡಿದ್ದೀವಿ. ಆ ಮಕ್ಕಳು ಕೂಡ 5ನೇ ಕ್ಲಾಸಿನ ಮಕ್ಕಳು ಶೇಕಡಾ 50ರಷ್ಟು ವಿದ್ಯಾರ್ಥಿಗಳು ನವೋದಯ ಮೊರಾರ್ಜಿ RMS ಶಾಲೆಗೆ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ. ಉಚಿತವಾಗಿ ನಾವು ಶಿಕ್ಷಣ ಕೊಡ್ತಾ ಇರೋದು. ಈ ವರ್ಷ ಏನ್ ಮಾಡಿದೀವಿ, ಉಚಿತವಾಗಿ ಶಿಕ್ಷಣ ಕೊಡೋದಕ್ಕಿಂತಲೂ ಕೆಲವೊಂದಿಷ್ಟು ಜನ ಪಾಲಕರು ಏನಂತಾರೆ, ಇಲ್ಲ ಸರ್ ನಾವು ಉಚಿತವಾಗಿ ಕೊಡೋಕ್ಕಿಂತ ನೀವೊಂದು ಅಮೌಂಟ್ ಅನೌನ್ಸಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ 5 ಲಕ್ಷ ರೂಪಾಯಿಗಳನ್ನ ಈ ಒಂದು ಸ್ಕಾಲರ್ಶಿಪ್ ಆಗಿ ನಾವು ಈ ವಿದ್ಯಾರ್ಥಿಗಳ ತೆಗೆದಿಟ್ಟಿದ್ವಿ. ಮತ್ತೆ ಯಾವ ರೀತಿಯಪ್ಪ 20 ವಿದ್ಯಾರ್ಥಿಗಳಿಗೆ ಈ ಹಣವನ್ನ ನಾವು ವಿಂಗಡಣೆ ಮಾಡ್ತೀವಿ. 10 ವಿದ್ಯಾರ್ಥಿಗಳು 5ನೇ ತರಗತಿ ವಿದ್ಯಾರ್ಥಿಗಳು, 10 8ನೇ ತರಗತಿ ವಿದ್ಯಾರ್ಥಿ. ಈ ವರ್ಷ 7ನೇ ತರಗತಿ ಕಲಿತು ಮುಂದಿನ ವರ್ಷ 8ನೇ ತರಗತಿ ಬರುವಂತ ವಿದ್ಯಾರ್ಥಿಗಳನ್ನ 10 ಪ್ರಥಮ ಆಯ್ಕೆ ಮಾಡ್ಕೋತೀವಿ. 4ನೇ ತರಗತಿಯ ಮಕ್ಕಳನ್ನ 10 ಆಯ್ಕೆ ಮಾಡ್ಕೊಂಡು ಈ ಮಕ್ಕಳಿಗೆ ಬಹುಮಾನ ನಾವು ಚೆಕ್ ಮೂಲಕ ವಿತರಿಸ್ತೀವಿ ಅವತ್ತಿನ ದಿನ. ಈ ವಿದ್ಯಾರ್ಥಿ ವೇತನಕ್ಕಾಗಿ ಪರೀಕ್ಷೆಯನ್ನು 2 ಹಂತಗಳಲ್ಲಿ ಆಯೋಜಿಸಲಾಗಿದೆ. ಮೊದಲ ಹಂತ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕ ಮಾರ್ಚ್ 8, 2026ರಂದು ಬೆಳಗ್ಗೆ 11 ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ಮೊದಲ 10 ಸ್ಥಾನಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಚೆಕ್ ಮೂಲಕ ಬಹುಮಾನ ಅಥವಾ ಶಾಲೆಯಲ್ಲಿ ಉಚಿತ ಶಿಕ್ಷಣದ ಸೌಲಭ್ಯವನ್ನು ನೀಡಲಾಗುತ್ತದೆ. 2ನೇ ಹಂತ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕ ಮಾರ್ಚ್ 15, 2026ರಂದು ಬೆಳಗ್ಗೆ 11 ಪರೀಕ್ಷೆ ಆಯೋಜಿಸಲಾಗಿದೆ. ಈ ಹಂತದ ವಿದ್ಯಾರ್ಥಿಗಳಿಗೂ ಒಟ್ಟು 5 ಲಕ್ಷ ರೂಪಾಯಿ ಮೌಲ್ಯದ ಸ್ಕಾಲರ್ಶಿಪ್ ವಿತರಿಸಲಾಗುವುದು. ವಿಶೇಷತೆ: ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕನ್ನಡ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇವಾಗ ಹೇಳಿದ್ರಿ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ಕೊಡ್ತೀವಿ ಅಂತ. ಮುಂದಿನ ಅವ್ರದ್ದು ಶಿಕ್ಷಣದ ಹೇಗೆ ಇಲ್ಲಿ ಪ್ರವೇಶಕ್ಕೆ ಕೊಡ್ತೀರಿ? ಪರೀಕ್ಷೆ ಬರೆಯುವಂತ ಪ್ರತಿಯೊಂದು ಮಕ್ಕಳಿಗೂ ಕೂಡ ನಮ್ಮ ಅವತ್ತಿನ ದಿನಾನೇ ಎಲ್ಲಾ ಮಕ್ಕಳಿಗೂ ಸರ್ಟಿಫಿಕೇಟ್ಗಳನ್ನ ನಾವು ಬಂದು ಹಾಜರಾದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಟಿಫಿಕೇಟ್ಗಳನ್ನ ಕೊಡ್ತೀವಿ. ಮತ್ತೆ ಸರ್ ನಾವು ಪರೀಕ್ಷೆ ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನ ಪಡಿತೀವಿ ಅಂದ್ರೆ ಅವತ್ತಿನ ದಿನ ಪರೀಕ್ಷೆ ಬರೆದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಶೇಕಡಾ 10ರಷ್ಟು ನಮ್ಮ ಶಾಲಾ ಶುಲ್ಕದಲ್ಲಿ ವಿನಾಯಿತಿಯನ್ನ ಕೊಡ್ತೀವಿ. ಅದರ ಜೊತೆಗೆ ಮೊದಲು ಬಂದಂತ 7ನೇ ತರಗತಿಯ 10 ವಿದ್ಯಾರ್ಥಿಗಳು, 4ನೇ ತರಗತಿಯ 10 ವಿದ್ಯಾರ್ಥಿಗಳು, ಹಾಗೆ 4ನೇ ತರಗತಿಯ ದ್ವಿತೀಯ ರ್ಯಾಂಕ್ ಒಳಗೆ ಬರುವಂತ 10 ವಿದ್ಯಾರ್ಥಿಗಳಿಗೆ ಅರ್ಧ ಶುಲ್ಕ, ಮತ್ತೆ 7ನೇ ತರಗತಿ ಅಂದ್ರೆ 8ನೇ ತರಗತಿಗೆ ಬರುವಂತ 10 ವಿದ್ಯಾರ್ಥಿ ಅರ್ಧ ಶುಲ್ಕವನ್ನ ತೆಗೆದುಕೊಂಡು ನಾವು ಅವರ ಶಿಕ್ಷಣಕ್ಕೆ ನಾವು ಒಂದು ಬುನಾದಿಯನ್ನ ಹಾಕಬೇಕು ಅಂತ ಮಾಡಿದ್ವಿ. ಯಾಕಪ್ಪ, ಈ ಸ್ಕಾಲರ್ಶಿಪ್ ಕೊಡೋದ್ರಿಂದ ಆ ಮಕ್ಕಳಿಗೆ ಒಂದು ಮುಂದಿನ ಒಂದು ಖರ್ಚು ವೆಚ್ಚಗಳಿಗೆ ಅನುಕೂಲ ಆಗುತ್ತ. ಎಲ್ಲರೂ ಶ್ರೀಮಂತರಿಲ್ಲ. ಯಾಕಪ್ಪ, ನಾನು ಪ್ರತಿದಿನ ಕಸ ತೆಗೆದು ಹಳ್ಳಿ ಒಳಗ ಕಸ ತೆಗೆದು ನಾನು ಬಂದವ, ಪುನಃ ಗೋವಾ ಒಳಗೆ ದುಡಿದ ಕಿಸಿಯಿಂದ ನಾನು ಇಲ್ಲಿಗೆ ಬಂದೀನಿ. ಆ ಒಂದು ಕಷ್ಟ ನೋವುಗಳನ್ನ ನೋಡಿಕೊಂಡು ಒಂದು ಈ ಬಡ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ ನಮ್ಮ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ ಒಂದು ಆಶಯದಂತೆ ಅವರ ಮಾರ್ಗದರ್ಶನದಲ್ಲಿ ಓಲೆ ಮಠದ ಒಂದು ಶ್ರೀಗಳ ಒಂದು ಹೇಳಿಕೊಟ್ಟಂತ ರಸ್ತೆ ಒಳಗ ನಾವು ಇವತ್ತಿನ ದಾಡ್ತಾ ಇದ್ದೀವಿ ಸರ್. ಈ ಪಠ್ಯಕ್ರಮ ಹೇಗಿರುತ್ತೆ ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಮಕ್ಕಳೇ, ಪಾಲಕರೇ, ಯಾರು ಕೂಡ ಭಯ ಪಡುವಂತದ್ದಿಲ್ಲ. 4ನೇ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ, ಪರಿಸರ ಅಧ್ಯಯನ, ಇಂಗ್ಲಿಷ್, ಗಣಿತ ಈ 4 ವಿಷಯಗಳ ಮೇಲೆ ನಾವು 100 ಅಂಕದ ಪ್ರಶ್ನೆಗಳನ್ನ ತೆಗಿತೀವಿ. 7ನೇ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ ಅಲ್ಲಿ ಕೂಡ 100
ಅಂಕಗಳಿಗೂ ಅಂದ್ರೆ ಒಂದು ವಿಷಯಕ್ಕೆ 20 ಅಂಕಗಳಂತೆ ತೆಗೆದುಕೊಂಡು 100 ಅಂಕಗಳ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ತೀವಿ. ಮುಂದೆ ನೀವು ತಾವು ಸೆಲೆಕ್ಷನ್ ಆದ್ರಿ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನ ಪಡೆಯುವಂತ ವಿದ್ಯಾರ್ಥಿಗಳು ನಮ್ಮ ಶಾಲೆಯೊಳಗ ಸ್ಮಾರ್ಟ್ ಬೋರ್ಡ್ ಇದೆ. ನಮ್ಮ ತಾಲೂಕೊಳಗ ಮೋಸ್ಟ್ಲಿ ನಂದು 3ನೇ ಸ್ಕೂಲ 4ನೇ ಸ್ಕೂಲ್ ಅಂತ ಭಾವಿಸ್ತೀನಿ. ಯಾಕಪ್ಪ ಅಂದ್ರೆ ಸ್ಮಾರ್ಟ್ ಸ್ಕೂಲ್ಗಳು ಅತಿ ವಿರಳ. ನಿಡಗುಂದಿ ತಾಲೂಕೊಳಗಂತೂ ಯಾವುದೂ ಇಲ್ಲ. ಇದೇ ನಮ್ದು ಶಾಲೆ ಪ್ರಥಮ ಆಗಿ ಹೋಗುತ್ತೆ. ಅದರಿಂದ ಒಂದು ಒಳ್ಳೆಯ ಗುಣಮಟ್ಟದ LKG ಇಂದನೇ ಕೂಡ ನಾವು CBSE ಪುಸ್ತಕಗಳನ್ನ ಅಳವಡಿಸಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತೀವಿ. 1ರಿಂದ 8ನೇ ತರಗತಿ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಇರ್ತದೆ. ಅದೇ ರೀತಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಅಂತೇಳಿ ವಿಷಯವಾರು ಶಿಕ್ಷಕರು ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಹೀಗಾಗಿ ಏನೈತಿ ಒಟ್ಟು 21 ಜನ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಈಗ ಸದ್ಯದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 4 ಜನ ಡ್ರೈವರ್ಗಳು ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಹಾಗೆ 4 ಜನ ಅಡಿಗೆಯವರು ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಒಟ್ಟು 30 ಜನ ಸಿಬ್ಬಂದಿ ಈ ಒಂದು ಶಿಕ್ಷಣ ಸಂಸ್ಥೆಯೊಳಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು ನಮ್ಮ ಶಾಲೆಯೊಳಗೆ ಇವತ್ತಿನ ಮಕ್ಕಳ ಸಂಖ್ಯೆ 580ರ ಗಡಿ ದಾಟಿದೆ. ಹಾಗೆ ಒಂದು 75ರಿಂದ 82 ಮಕ್ಕಳು ವಸತಿಯುತವಾಗಿ ಏನೈತಿ ಶಾಲೆಯೊಳಗ ಶಿಕ್ಷಣವನ್ನ. ವೀಕ್ಷಕರೇ, ಇದಾಗಿತ್ತು ನಾವು SND ಪಬ್ಲಿಕ್ ಶಾಲೆಯಲ್ಲಿ ಈ ಸ್ಕಾಲರ್ಶಿಪ್ ಚನ್ನಬಸವ ಶ್ರೀ ಸ್ಕಾಲರ್ಶಿಪ್ ಪರೀಕ್ಷೆ ಕುರಿತಾದಂತ ಒಂದು ಮಾಹಿತಿ. ನಿಮ್ಮ ವಿದ್ಯಾರ್ಥಿಗಳನ್ನ ಈ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ತೊಡಗಿಸಿ ಅಂತ ನಮ್ಮ ಮೂಲಕ ತಿಳಿಯಪಡಿಸಿದ್ವಿ. ನಮಸ್ಕಾರ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.